ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ತಪ್ಪಿ ನಿಮ್ಮ ಪ್ಯಾಂಟ್ ಲೂಸ್ ಇದ್ದು ನೀವು ಬೆಲ್ಟ್ ಹಾಕೊಂಡ್ಬಂದ್ರೆ ಹುಷಾರು, ಯಾಕಂದ್ರೆ ಇಲ್ಲಿ ಬೆಲ್ಟ್ ಬಿಚ್ಚಿ ಹಾಕ್ಬಿಡ್ತಾರೆ. ಇಲ್ಲೊಂದು ಬಾರ್ ಕೂಡ ಇದೆ ನೋಡಿ ಒಳಗಡೆ, ಇಟಾಲಿಯನ್ ಕಿಚನ್ ಅಂಡ್ ಬಾರ್. ಕಾಫಿನೇ 180 ರೂಪಾಯಿ. ಇಲ್ಲಿ ಹೆಂಗೋ ರಿಕ್ವೆಸ್ಟ್ ಮಾಡೋದು ಬೈಟ್ ಇಸ್ಕೊತಾ ಇದ್ದೀನಿ. ಇಲ್ಲಿನ ಏರ್ಪೋರ್ಟಲ್ಲಿ ಹಾಕಿದ್ದಾರೆ, ವೆಲ್ಕಮ್ ಟು ದಿ ನಾರ್ತ್ ಈಸ್ಟ್ ಇಂಡಿಯಾ, ಈಶಾನ್ಯ ಭಾರತಕ್ಕೆ ಸ್ವಾಗತ, ಈಶಾನ್ಯ ರಾಜ್ಯಗಳಿಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಒಳಗಡೆ ಹೋಗೋಣ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ. ಬನ್ನಿ ನಾವು ಕರ್ನಾಟಕ ಬಿಟ್ಟು ಸ್ವಲ್ಪ ಹೊರಗಡೆ ಹೋಗೋಣ, ಅಲ್ಲಿನ ಕನ್ನಡಿಗರ ಬದುಕು ಹೇಗಿದೆ ನೋಡೋಣ. ಅಸ್ಸಾಂ ಕಡೆ ಹೊರಟಿದ್ದೇವೆ ಸ್ನೇಹಿತರೆ, ನಮ್ಮ ಭಾರತದ ಈಶಾನ್ಯ ಭಾಗಕ್ಕೆ, ಅಂದರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ನ ನೋಡೋಕ್ಕೆ ಅಂತ ಹೊರಟಿದ್ದೀವಿ. ಅಲ್ಲಿ ಕನ್ನಡಿಗರ ಬದುಕು ಹೇಗಿದೆ, ಜೊತೆಗೆ ಅಲ್ಲಿನ ಕಲೆ, ಸಂಸ್ಕೃತಿ, ಆಚಾರ ವಿಚಾರ, ಲೈಫ್ ಸ್ಟೈಲ್ ಎಲ್ಲವನ್ನ ನಾವು ನೋಡೋಣಂತೆ. ನಾವು ಸುಮಾರು ತಿಂಗಳ ಹಿಂದೆ ಧಾರಾವಿ ಸ್ಲಮ್ ನೋಡ್ಲಿಕ್ಕೆ ಹೋದಾಗ್ಲೂ ಕೂಡ ಇದೇ ಟೈಮಲ್ಲಿ ಹೋಗಿದ್ವಿ. ಬೆಳಗಿನ ಜಾವ 4 ಗಂಟೆಗೆ ಅಲ್ಲಿ ಹೋಗಿ ಇಳಿದಾಗ ಭೀಮಣ್ಣ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರು. ಸೊ ನಡ್ಕೊಂಡೇ ನಾವು ಧಾರಾವಿ ಮುಟ್ಬಿಟ್ಟಿದ್ವಿ. ಧಾರಾವಿ ನಡ್ಕೊಂಡು ಹೋಗ್ತಾ ಇದ್ದಂಗೆ ನಮ್ಗೆ ಇಡೀ ದಾರಿಲಿ ಮುಂಬೈ ಪರಿಚಯ, ಅಂದ್ರೆ ಕನ್ನಡಿಗರೆಲ್ಲ ಸಿಗ್ತಾ ಇದ್ರು ದಾರಿಲೆಲ್ಲ. ಹೀಗೆ ನಂಗೆ ಅದ್ ನೆನಪಾಯ್ತು. ಈಗ ನೋಡೋಣ ಆಸಾಮಲ್ಲಿ ಹೇಗಿರುತ್ತೆ ಅಂತ ಹೇಳಿ. ಹೌದು ಹೌದು. ಈಗ ಬೆಳಗಿನ ಜಾವ 4 ಗಂಟೆ ಸಮಯ, ನಾವು ಮನೆ ಬಿಟ್ಟಿದ್ದೆ ಒಂದು 2:30ಗೆ. ಸೊ ಏರ್ಪೋರ್ಟಿಗೆ ತಲುಪಿದ್ದೇವೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 1, ಟರ್ಮಿನಲ್ 2 ತುಂಬ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಇರ್ತವೆ. ಸೊ ಅಸ್ಸಾಂ ಡೊಮೆಸ್ಟಿಕ್ ಆದ್ದರಿಂದ ಈ ಕಡೆ ಹೋಗೋಣ ನಾವು. ಅಂದರೆ ನಾವು ಟಿಕೆಟ್ ಬುಕ್ ಮಾಡಿದ್ದೀವಿ ಅಸ್ಸಾಂಗೆ. ಸೊ ಟಿಕೆಟ್ ಬುಕ್ ಮಾಡಿ ಇಲ್ಲಿ ಒಳಗಡೆ ಬಂದಮೇಲೆ ಬೋರ್ಡಿಂಗ್ ಪಾಸ್ ತೊಗೊಂಡು ಒಳಗಡೆ ಹೋಗಬೇಕು. ಆದರೆ ನಾವು ಆನ್ಲೈನಲ್ಲೇ ಬೋರ್ಡಿಂಗ್ ಪಾಸ್ ತೊಗೊಂಡಿದ್ದೀವಿ. ಇಲ್ಲಿ ಸ್ಟಾಫ್ ಒಬ್ಬರು ಸಿಕ್ಕಿದ್ದಾರೆ, ಕಲಾ ಮಾಧ್ಯಮ ನೋಡ್ತಾರೆ. ಇದು ಬೋರ್ಡಿಂಗ್ ಪಾಸಾ? ಇಲ್ಲ, ಇದು ಡಿಜಿ ಯಾತ್ರಾ ರಿಜಿಸ್ಟ್ರೇಷನ್. ಡಿಜಿ ಯಾತ್ರಾ ರಿಜಿಸ್ಟ್ರೇಷನ್. ಹೌದು, ಮೇಲೆ ಹೋಗ್ತದೆ. ನಿಮ್ದು ಐಟಿಗೆ ಅಡ್ಜಸ್ಟ್ ಆಗುತ್ತೆ. ನನ್ನ ಐಟಿಗೆ ಅಡ್ಜಸ್ಟ್ ಆಗ್ತದೆ. ಯಾರಿಗಾಗಲ್ಲ ನಾ ಬೆಂಡು. ಕ್ಯಾಮ್ರಾ ನೋಡ್ತಾ ಇರಿ ಕರೆಕ್ಟ್ ಟೈಮ್. ಮುಂದೆ ಬನ್ನಿ ಸರ್. ನನ್ನ ಫೋಟೋ ತೆಗೀತು ಅದು. ಸೊ ಇವರು ಮುದ್ದೆ ಬೆಳೆದವರು, ಮುದ್ದೆ ಬೆಳೆದ ಹತ್ರ ನಾಲ್ತವಾಡ ಹತ್ರ ಸುಲ್ತಾನ್ಪುರ. ನಮ್ಮ ವೈಫ್ ಊರೋದು ಆ್ಯಕ್ಚುಲಿ. ನಮ್ಮೂರಿಂದ 2 ಕಿಲೋಮೀಟರ್ ಮಾತ್ರ. ಥ್ಯಾಂಕ್ ಯು, ಬರೋದಾ? ಒಳ್ಳೆಯದಾಗಲಿ. ಸೊ ನಮ್ಮದು ಬೋರ್ಡಿಂಗ್ ಪಾಸ್ ಕೂಡ ರೆಡಿ ಆಯಿತು. ನಮ್ಮದು ಇಲ್ಲಿ ಸೆಕ್ಯೂರಿಟಿ ಚೆಕ್ ಕೂಡ ಆಗಿದೆ. ನಾವು ಒಳಗಡೆ ಹೋಗೋಣ. ನಮ್ಮ 3 ಜನದ್ದು ಆಗಿದೆ, ನಮ್ಮದು ಮೇಡಮ್ದೆಲ್ಲ. ಹೋಗೋಣ. ಆಧಾರ್ ಕಾರ್ಡ್ ಇಂಪಾರ್ಟೆಂಟ್, ಆಧಾರ್ ಕಾರ್ಡ್ ಇಟ್ಕೊಳ್ಳಿ ಯಾವಾಗ್ಲೂ. ಇಲ್ಲಾಂದರೆ ನಿಮ್ಮ ಹತ್ರ ಡಿಜಿ ಲಾಕರ್ ಇದ್ದರೆ ಡಿಜಿ ಲಾಕರ್ ಕೂಡ ಯೂಸ್ ಆಗುತ್ತೆ ಇಲ್ಲಿ. ಈ ಕಡೆ ಹೋಗೋದಾ ಸರ್? ವಿಮಾನ ನಿಲ್ದಾಣಗಳಲ್ಲಿ ತುಂಬ ಪರೀಕ್ಷೆಗಳಿರ್ತವೆ, ತಪಾಸಣೆಗಳಿರ್ತವೆ. ಯಾಕಂದರೆ ನಮ್ಮ ಒಳ್ಳೆಯದಕ್ಕೆ, ಅಂದರೆ ಸೇಫ್ಟಿಗೋಸ್ಕರ. ಅಲ್ಲಿದೆ ನೋಡಿ ಆ ಕಡೆ, ಅಲ್ಲಿದೆಲ್ಲ. ನಾವು ಬುಕ್ ಮಾಡಿರುವಂಥ ವಿಮಾನ ಆಕಾಶ ಏರ್ ಅಂತ ಹೇಳಿ. ಸೊ ನೋಡಿ ಅದ್ರ ಕೌಂಟ್ರ್ ಅಲ್ಲಿದೆ. ಅಲ್ಲಿಗೆ ಹೋದರೆ ಅವರು ನಮ್ಮ ಬ್ಯಾಗು, ಲಗೇಜ್ನ ತೊಗೊಂಡು ಯಾವುದು ಬ್ಯಾಗೇಜಲ್ಲಿ ಬರಬೇಕು ಬ್ಯಾಗೇಜ್ಗೆ ಹಾಕ್ತಾರೆ. ನಾವು ಯಾವುದನ್ನು ಫ್ಲೈಟ್ ಒಳಗಡೆ ಕ್ಯಾರಿ ಮಾಡ್ಬೋದು ಅದನ್ನು ಕಳಿಸ್ತಾರೆ. ಸೊ ಅಲ್ಲಿ ಹೋಗೋಣ ನಾವೀಗ. ಸರ್, ಆಕಾಶ ಏರ್ ಮೇಡಮ್ ನಮಸ್ತೆ, ಹೇಗಿದ್ದೀರಾ? Good sir. How many of you sir? 3. Help me with your ID cards please. Yeah. How many bags for check-in sir? 3 bags. Just place one by one. One by one. This is camera's tripod. You want me to show this? No. Next bag please. Next bag. ಮೇಡಮ್ ಕನ್ನಡ ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು. ಗುಡ್ ಡೇ. ನೋಡಿ, ಈಗ ನಮಗೆ ಆ್ಯಕ್ಚುಲಿ ಅವರು ಬೋರ್ಡಿಂಗ್ ಪಾಸ್ ಕೊಟ್ಟರು, ಪ್ರಾಪರಾಗಿ ಬೋರ್ಡಿಂಗ್ ಪಾಸು. 3 ಬ್ಯಾಗ್ಗೆ 3 ಟಿಕೆಟು. ಹೋಗೋಣವಾ? ಬನ್ನಿ. ಈಗ ಇನ್ನೊಂದು ದೊಡ್ಡ ಪ್ರೋಸೆಸ್ ಇದೆ. ನೀವು ನೋಡ್ರೆ ನಗ್ತೀರ, ಹೇಗೆಲ್ಲ ನಮ್ಮದೆಲ್ಲ ಬಿಚ್ಚಿಡಬೇಕಲ್ಲ ಏನದನ್ನ. ಎಲ್ಲಿ ಕ್ಲೋಸ್ ಮಾಡ್ಬಿಟ್ರಲ್ಲ. ಓ ಮೈ ಗಾಡ್, ನಿಜವಾದಂಥ ನಮಗೆ ಒಂದು ಸ್ವಲ್ಪ ಕೆಲವ್ರಿಗೆ ಇರಿಟೇಟ್ ಅನಿಸ್ಬೋದು. ನನಗೂ 1-2 ಸಲ ಫಸ್ಟ್ ಟೈಮ್ ಬಂದಾಗ ತುಂಬ ಇರಿಟೇಟ್ ಅನಿಸಿತ್ತು. ಏನು ಎಲ್ಲ ಬಿಚ್ಚಿಡಬೇಕಲ್ಲ ಅಂತ. ಇಲ್ಲಿ ನೀವು ನೋಡ್ತೀರಿ, ನೀವೀಗ ಇಲ್ಲಿ ಹೋದರೆ ಇದು ಭಾಳ ಕ್ರೂಷಿಯಲ್ ಸ್ಟೆಪ್ಪು, ಸೆಕ್ಯೂರಿಟಿ ಚೆಕ್ಕು. ಅಂದರೆ ನಿಮ್ಮ ತಪಾಸಣೆ ಮಾಡ್ತಾರೆ. ಯಾವ ರೇಂಜ್ಗೆ ಅಂದರೆ ಮೈ ಮೇಲೆ ಬಟ್ಟೆ ಬಿಟ್ಟು ಇನ್ನೇನು ಇರೋಂಗಿಲ್ಲ. ಬೆಲ್ಟ್ ಇರೋಂಗಿಲ್ಲ, ಆ ಥರದ್ದು ಏನೂ ಇರೋಂಗಿಲ್ಲ, ಏನೂ ಐಟಮ್ ಇರೋಂಗಿಲ್ಲ. ಮೊಬೈಲು, ಪರ್ಸು, ಕಾಯಿನ್ ಇದ್ದರೆ ನೋಡಿ ಎಲ್ಲವನ್ನ ತೊಗೊಂಡು ಯಾವ ತೊಗೊಂಡು ಹೋಗಿಲ್ಲ. ಒಂದು ಟ್ರೇ ಕೊಡ್ತಾರೆ, ಹಾಕ್ಬಿಟ್ಟು ಇಟ್ಬಿಡ್ಬೇಕು. ನಮ್ಮನ್ನು ಚೆಕ್ ಮಾಡಿ ಆಚೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿಂದ ಮತ್ತೆ ವಾಪಸ್ ಹಾಕ್ಕೋಬೇಕು. ತಪ್ಪಿ ನಿಮ್ಮ ಪ್ಯಾಂಟ್ ಲೂಸ್ ಇದ್ದು ನೀವು ಬೆಲ್ಟ್ ಹಾಕೊಂಬಂದಿರೋ ಹುಷಾರು, ಯಾಕಂದರೆ ಇಲ್ಲಿ ಬೆಲ್ಟ್ ಬಿಚ್ಚಿ ಹಾಕ್ಬಿಡ್ತಾರೆ. ಪ್ಯಾಂಟ್ನ ಕೈ ಹಿಡ್ಕೊಂಡು ಹೋಗ್ಬೇಕಾಗುತ್ತೆ. ಸರ್, ಡಿಜಿ ಯಾತ್ರಾ 2678.
ಅಂತೂ ಇಂತೂ ನಾವು ನಮ್ಮದೆಲ್ಲ ಲಗೇಜ್ಗಳನ್ನು ಬಿಚ್ಚಿ ಅಲ್ಲಿ ಹಾಕಿ ಸ್ಕ್ಯಾನ್ ಮಾಡಿಸಿ ಚೆಕ್ ಮಾಡಿಸಿ ನಾವು ಒಳಗಡೆ ಬಂದ್ವಿ. ಈಗ ನಾವು ಹೋಗೋಣ. ಇನ್ನು ಆಲ್ಮೋಸ್ಟ್ ಮುಗಿದಿದೆ, ಇನ್ನೊಂದು ಸ್ಟೆಪ್ ಇದೆ. ಅಲ್ಲಿ ಹೋದರೆ ಈಗ ಇನ್ನೇನು ವಿಮಾನಕ್ಕೆ ನಮ್ಮನ್ನು ಹತ್ಸೋಕ್ಕೆ ಮೊದಲು ಇನ್ನೊಂದು ಚೆಕ್ ಇದೆ. ಅದನ್ನು ಮತ್ತೆ ಸೇಮ್ ಟಿಕೆಟ್ಗೆ ಚೆಕ್ ಮಾಡಿ ನಮ್ಮನ್ನು ಬಿಡ್ತಾರೆ. ನಮ್ಮದು ಗೇಟ್ ನಂಬರ್ 30, ಅಲ್ಲಿ ಹೋಗೋಣ. ಇಲ್ಲೊಂದು ಭಾಳ ವಿಶೇಷವಾದ ವಿಷಯ ಇದೆ ನೋಡಿ. ನೋಡಿ ಇಲ್ಲಿ ತುಂಬ ದೂರ ಬೇರೆ ಬೇರೆ ಫ್ಲೈಟ್ಸ್ಗಳಿರೋಂಥವ್ರು, ಎಸ್ಪೆಷಲಿ ಇಂಟರ್ನ್ಯಾಷನಲ್ ಥರದ್ದು ಇರೋವಂಥವ್ರು ನೋಡಿ 6 ಅವರ್ 8 ಅವರು ಎಷ್ಟೋ ಸಲ 12 ಅವರ್ ಮೊದಲೆಲ್ಲ ಬಂದು ಮಲ್ಕೋತಾರೆ ಬೇರೆ ಬೇರೆ ಊರಿನಿಂದ. ಉದಾಹರಣೆಗೆ ಬೆಳಗಾಂ ಅಂದ್ಕೊಳ್ಳಿ, ಬೆಳಗಾಮಿಂದ ಯಾರೋ ಒಬ್ಬರು US ಲಂಡನ್ಗೋ ಕೆನಡಾಗೋ ಅಥವಾ ದುಬೈಗೋ ಹೋಗಬೇಕು ಅಂದರೆ ಇಲ್ಲಿ ಬಂದು ನೋಡಿ, ಇಲ್ಲಿ ಬೇಗ ಮಲ್ಕೋತಾರೆ. ಇಲ್ಲಿ ಯಾಕಂದರೆ ತಡ ಆಗಬಾರ್ದಲ್ಲ, ಬಂದು ಇಲ್ಲಿ ಮಲ್ಕೊಂಡು ಇಲ್ಲಿಂದ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ವ್ಯವಸ್ಥೆ ಕೂಡ ಇದೆ. ಸೊ ಆಲ್ಮೋಸ್ಟ್ ಮುಗೀತು, ಹೋಗೋಣವಾ ಬನ್ನಿ. ಸೊ ಅದೊಂದು ಮುಗಿದ್ರೆ ಬಸ್ಸಲ್ಲಿ ಹತ್ತೋದು ನಾವು ಅಷ್ಟೇ. ಇಲ್ಲಿ ನೋಡಿ, ಇಲ್ಲೊಂದು ಬಾರ್ ಕೂಡ ಇದೆ ನೋಡಿ ಒಳಗಡೆ. ಇಟಾಲಿಯನ್ ಕಿಚನ್ ಆ್ಯಂಡ್ ಬಾರ್, ಆಲ್ಟಾ ವೀಟಾ ಅಂತ. ಇದು ಇಟಾಲಿಯನ್ ಕಿಚನ್ ಕಮ್ ಬಾರ್ ಇದೆ. ಈ ಕಡೆ ಕಾಫಿ ಶಾಪು. ಬಟ್ ಇಲ್ಲೆಲ್ಲ ತುಂಬ ಕಾಸ್ಟ್ಲಿ. ಇಲ್ಲೊಂದು ನಮ್ಮ ಸೇಮ್ ಉಡುಪಿ ಸ್ಟೈಲ್ ಒಂದು ದರ್ಶಿನಿ ಥರದ್ದಿದೆ, ತೋರಿಸ್ತೀವಿ ನಿಮಗೆ. ಏರ್ಪೋರ್ಟ್ನ ಟಾಯ್ಲೆಟ್ಸ್ ಈ ಕಡೆ ಹೋಗ್ಬೇಕು, ಬನ್ನಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಗ್ಗಳಿಕೆ ಏನು ಗೊತ್ತಾ ಸ್ನೇಹಿತರೆ, ಇದು ಸುಮಾರು 4000 ಎಕರೆ ಇದೆಯಂತೆ ಸ್ಪೇಸು. 4000 ಎಕರೆ ದೊಡ್ಡದಿರೋಂಥ ವಿಮಾನ ನಿಲ್ದಾಣ ಇದು. ಆ್ಯಂಡ್ ಅಷ್ಟು ಮಾತ್ರ ಅಲ್ಲ, ಇದು ಇಡೀ ನಮ್ಮ ಭಾರತದಲ್ಲೇ ಮೊಟ್ಟ ಮೊದಲ ಸಂಪೂರ್ಣ ಸೌರಶಕ್ತಿ ಚಾಲಿತ, ಅಂದರೆ ಕಂಪ್ಲೀಟ್ಲಿ ಸೋಲಾರ್ ಆಪರೇಟೆಡ್ ಏರ್ಪೋರ್ಟ್ ಇದು, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು. ಅಂದರೆ ನೋಡಿ, ಇದನ್ನು ಒಂದು ಕಂಪ್ನಿ ನಡೆಸುತ್ತೆ. ಹೌದು, ಅಂದರೆ ಈಗ ನಾವು ಕರೆಂಟಿಗೆ ಏನು ಮಾಡ್ತೀವಿ, ಈಗ ಇಷ್ಟು ದೊಡ್ಡ ಏರ್ಪೋರ್ಟ್ ನಡಿಬೇಕು ಅಂತಂದರೆ ಎಷ್ಟು ಎಲೆಕ್ಟ್ರಿಸಿಟಿ ಬೇಕು, ಎಷ್ಟು ನಮ್ಮ ಹೈಡ್ರೋ ಪವರು ಅಥವಾ ಕಲ್ಲಿದ್ದಲು ಖರ್ಚಾಗುತ್ತೆ. ಆದರೆ ಇಡೀ ನಮ್ಮ ಸೂರ್ಯನ ಶಕ್ತಿಯನ್ನು ಅಂದರೆ ಸೋಲಾರ್ ಎನರ್ಜಿಯನ್ನು ಬಳಸ್ಕೊಂಡು ನಡೆಸ್ತಿರುವಂಥ ಇದು ಏರ್ಪೋರ್ಟ್ ಇದು. ಆ ಹೆಗ್ಗಳಿಕೆ ಈ ನಮ್ಮ ಬೆಂಗಳೂರಿಂದು, ನಮ್ಮ ದೇವನಹಳ್ಳಿ ಏರ್ಪೋರ್ಟ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ದು. ಅಷ್ಟು ಮಾತ್ರ ಅಲ್ಲ, ಇಡೀ ಭಾರತದಲ್ಲೇ ಥರ್ಡ್ ಮೋಸ್ಟ್ ಡಿಮ್ಯಾಂಡಿಂಗ್ ಆ್ಯಂಡ್ ಪಾಪ್ಯುಲೇಟೆಡ್ ಇರುವಂಥ ಒಂದು ಏರ್ಪೋರ್ಟ್ ಇದು. ಅಂದರೆ 3ನೇ ಅತ್ಯಂತ ಜನನಿಬಿಡ ಏರ್ಪೋರ್ಟ್ ಇದು ಈ ಕರ್ನಾಟಕದಲ್ಲಿ. ಇಂಥ ಹೆಮ್ಮೆಯ ಏರ್ಪೋರ್ಟ್ ನಮ್ಮ ಕರ್ನಾಟಕದಲ್ಲಿ ಇದೆಯಲ್ಲ, ನಮಗೆಲ್ಲರೂ ಖುಷಿ ಅಲ್ವಾ? ಎಸ್, ಇದೆ ಗೇಟ್ ನಂಬರ್ 30. ವಾವ್, ಬಂತು ನಮ್ಮ ಗೇಟ್ ನಂಬರ್ 30, ಗೌಹಾಟಿ. ನೀವು ಗಮನಿಸ್ಬೋದು, ನಮ್ಮೆಲ್ಲ ಅಸ್ಸಾಮೀಸ್ ಇದ್ದಾರೆ ಇಲ್ಲಿ, ಅಂದರೆ ನಮ್ಮ ನಾರ್ತ್ ಈಸ್ಟ್ ಸ್ಟೇಟ್ನವರು. ಅವರ ಫೀಚರ್ಸ್ ಇಲ್ಲಿ ಗೊತ್ತಾಗುತ್ತೆ. ಮೇಡಮ್ ಗೌಹಾಟಿ, ಯಾ ಸರಿ. ಯು ಆರ್ ಇನ್ ಕ್ಯೂ? ಯು ಆರ್ ನಾಟ್ ಇನ್ ಕ್ಯೂ. ಹೋಗೋಕ್ಕೆ ಮುಂಚೆ ಇಲ್ಲೊಂದು ಕಾಫಿ ಕುಡಿಯೋಣ. ಸೊ ಇಲ್ಲೊಂದು ಕಾಫಿ ಶಾಪಲ್ಲಿ ಹೋಗೋಣವಾ? ನೀವು ನೋಡಿದ್ರಿ ಬಾರ್ ಹೇಗಿದೆ, ನೋಡಿದ್ರಿ ವಿಮಾನ ನಿಲ್ದಾಣದ ವ್ಯವಸ್ಥೆ ನೋಡ್ತಾ ಇದ್ದೀರಾ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಮ್ಮ ಬೆಂಗಳೂರಿನ ಹೆಮ್ಮೆಯ ವಿಮಾನ ನಿಲ್ದಾಣ, ಭಾರತದ ಸರ್ವಶ್ರೇಷ್ಠ ವಿಮಾನ ನಿಲ್ದಾಣಗಳಲ್ಲಿ ಒಂದು ಅಂತ ಹೇಳಕ್ಕೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ. ಸೊ ಈಗ ನಾವು ಹೋಗೋಣ, ಒಂದೊಳ್ಳೆ ಕಾಫಿ, ಆಮೇಲೆ ವಿಮಾನ ಹತ್ತೇ ಬಿಡೋಣ. ಓಕೆ? ನೋಡಿ, ಕಾಫಿ ಕುಡಿಯೋಕ್ಕೆ ಮುಂಚೆ ಇಲ್ಲಿದೆ ನೋಡಿ. ಇಲ್ಲಿ ನೋಡಿ 5:40ಕ್ಕೆ ನಮ್ಮ ವಿಮಾನ ಇರೋದು. ಗುವಾಹಟಿ ಹೊಸ ಗೇಟ್ ನಂಬರ್ 30. ನಮಗೊಂದು ಹೊಸ ಗೇಟೇ ಮಾಡಿದ್ದಾರೆ, ಗೇಟ್ ನಂಬರ್ 30. ಹೋಗೋಣ. ಆಕಾಶ ಏರ್ QP 1372 ನಮ್ಮ ಫ್ಲೈಟ್ ನಂಬರು. ಕಾಫಿ ಇದೆಯಮ್ಮ? ಫಿಲ್ಟರ್ ಕಾಫಿ ಎಷ್ಟಮ್ಮ? ಫಿಲ್ಟರ್ ಕಾಫಿ 180 ಸರ್. ಒಂದಕ್ಕೆ? ಇಡ್ಲಿಗೆ ಎಷ್ಟು? ಇಡ್ಲಿಗೆ 400. 400 ಅಣ್ಣ? ಕಾಫಿ ಸಿಗುತ್ತಾ ಫಿಲ್ಟರ್ ಕಾಫಿ? ಎಷ್ಟು? 180. ಹಾಂ, ಬೈಟ್ ಕೊಡ್ತೀರಾ? ಕಾಫಿನೇ 180 ರೂಪಾಯಿ. ಇಲ್ಲಿ ಹೆಂಗೋ ರಿಕ್ವೆಸ್ಟ್ ಮಾಡೋದು ಬೈಟ್ ಇಸ್ಕೊತಾ ಇದ್ದೀನಿ. ನೋಡಿ, ಏರ್ಪೋರ್ಟ್ ಬಂದರೆ ಈ ಥರ ಕ್ಯಾಶ್ಯೂ ನಟ್ಸು, ಗೋಡಂಬಿ, ದ್ರಾಕ್ಷಿ ಎಲ್ಲ ಈ ಥರ ಒಳ್ಳೊಳ್ಳೆ ಡಬ್ಬಗಳಲ್ಲಿ ಸಿಗುತ್ತೆ. ಸೊ ಡಬ್ಬ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು. ಸಕ್ಕರೆ ಹಾಕಿರ್ತೀರಾ? ಇಲ್ಲ, ಸಪ್ರೇಟಾಗಿ ಹಾಕೋಬೇಕು. ನಾವೇ ತೊಗೋಬೇಕು. ಇಲ್ಲಿ ಸಕ್ಕರೆ ಹಾಕ್ಕೊಂಡು. ಹೌದು, ನಮ್ಮ ಕ್ಯಾಮ್ರಾಮನ್ನು ಶುಗರ್ಲೆಸ್ಸು, ನಾನು ಶುಗರು. ಅಣ್ಣ ಇನ್ನೊಂದು ಕೊಡೋಣ ಪ್ಲೀಸ್. ಸೊ ಆ್ಯಕ್ಚುಲಿ ಇದು 1/2 ಅಲ್ಲ, 1/3 ಕಾಫಿ ನಮಗೆ. ನಮ್ಮ ಕ್ಯಾಮ್ರಾಮನ್ಗೆ ಮೊದಲು ಸೆಪ್ರೇಟ್ ಕೊಟ್ಬಿಡ್ತೀನಿ. ತೊಗೊಳ್ಳಿ ಸರ್, ಎಂಜಾಯ್ ಯುವರ್ ಕಾಫಿ. ಅಂತೂ 2/3 ಅಲ್ಲ 1/3 ಕಾಫಿ ಅಂತೂ ತೊಗೊಂಡ್ವಿ ನಾವು, 180 ರೂಪಾಯಿ. ಸೊ ಹೇಗನ್ಸುತ್ತೆ 180 ರೂಪಾಯಿ ಕಾಫಿ ಕುಡಿದ್ರೆ? ಯಾವ ಥರ ನೀನು ಕುಡ್ದಿಲ್ಲ? ನಾನು ಹೇಗನ್ಸುತ್ತೆ ಹೇಳೋದಲ್ಲ, ನೀವು ಹೇಳಬೇಕು. ಯಾಕೆ? ಮನೆಯಾಗ ಡೈಲಿ ಫ್ರೀಯಾಗಿ ಕಾಫಿ ಮಾಡ್ಕೊಡ್ತೀನಲ್ಲ, ಈಗ 180 ರೂಪಾಯಿ ಕಾಫಿ ಕುಡಿತೀರಲ್ಲ, ನಿಮ್ಗೆ ಏನಿಸುತ್ತೆ ಹೇಳಿ? ಕರೆಕ್ಟ್ ಅಲ್ವಾ? ನನ್ನ ಹೆಂಡತಿ ಇನ್ನೂ ಚೆನ್ನಾಗಿ ಕಾಫಿ ಮಾಡ್ತಾಳೆ. ಸೊ ಒಂದಕ್ಕೆ 180 ರೂಪಾಯಿ. ದಿನ ಒಂದು 4-5 ಕುಡಿತೀನಿ. ಬಹುಶಃ ಒಂದು 600-700 ರೂಪಾಯಿ ಕಾಫಿ ಕುಡಿಸ್ತಾಳು ನನಗೆ. ಅಲ್ಲ, ಈಗ ಕಾಫಿ 180 ರೂಪಾಯಿ ಕುಡಿಸ್ತೀನಿ ಡೈಲಿ. ಅದು ಬಿಟ್ಟರೆ ತಿಂಡಿ ನೋಡಿ ಇಲ್ಲಿ 400 ರೂಪಾಯಿ ಇಡ್ಲಿ ಬೇಡ, 4 ರೂಪಾಯಿ 400 ರೂಪಾಯಿ ಇದೆ. ಹೌದು. ಸೊ ಗೊತ್ತಾಯ್ತಾ ಮಹಿಳೆಯರದ್ದು ಬೆಲೆ ಎಷ್ಟು ಅಂತ, ಎಷ್ಟು ಮಾಡ್ಕೊಡ್ತೀವಿ ನಾವು ಅಂತೇಳಿ. ಸೊ ನಿಮ್ಮ ಹೆಂಡತಿ ಬೆಲೆ ನಿಮಗೆ ಗೊತ್ತಾಗಬೇಕು, ನಿಮ್ಮ ತಾಯಿ ಬೆಲೆ ನಿಮಗೆ ಗೊತ್ತಾಗಬೇಕು ಅಂದರೆ ಅವ್ರನ್ನ ಏರ್ಪೋರ್ಟ್ ರೇಟಿಗೆ ಕಂಪೇರ್ ಮಾಡಿ ಗೊತ್ತಾಗುತ್ತೆ. ದಯವಿಟ್ಟು ನಿಮ್ಮ ಲೋಕಲ್ ದರ್ಶನಿಗೆ ಕಂಪೇರ್ ಮಾಡಬೇಡಿ.
ಚೆನ್ನಾಗಿದೆ ಕಾಫಿ. Good morning, ladies and gentlemen. Request your attention, please. It's a final boarding call announcement for passengers flying to Trivandrum on the flight 6E873. Requesting all remaining. ನೋಡಿ ಆ ಥರ ಅನೌನ್ಸ್ ಮಾಡ್ತಾನೆ ಇರ್ತಾರೆ. ಓ ಮೇಡಮ್, ಇಲ್ಲಿ ನೀವೇ ಇದ್ದೀರಾ ಇಲ್ಲಿ? ಅವಾಗಲೇ ಅಲ್ಲಿದ್ರಲ್ಲ ನಮ್ಮ ಮೇಡಮು, ನಮ್ಮ ಫ್ರೆಂಡ್ ಅವರು. ಥ್ಯಾಂಕ್ ಯು. ಈ ಇದೆಯಲ್ಲ ಇದು, ಈಗ ಹೋಗ್ತಾ ಇರೋ ಜಾಗ ಈ ಗುಹೆ ಹಿಂಗೆ ಸೀದಾ ವಿಮಾನದೊಳಗಡೆ ಹೋಗ್ಬಿಡುತ್ತೆ ಇದು ಕಂಪ್ಲೀಟಾಗಿ. ಬಸ್ಸಲ್ಲಿ ಹೋಗೋದಲ್ಲ ಈಗ? ಅದು ಬಸ್ಸಲ್ಲಿ ಹೋಗಲ್ವಾ? ಇಲ್ಲ, ಇದೇ ವಿಮಾನ. ಮಾಡ್ತಿದ್ರು. ಇಲ್ಲ, ಕೆಲವು ಸಲ ಏನಾಗುತ್ತೆ ಅಂದರೆ ಇವ್ರಿಗೆ ಪಾರ್ಕಿಂಗ್ ದೂರ ಸಿಕ್ಕಿದ್ರೆ ಕೆಲವ್ರಿಗೆ ಪಾರ್ಕಿಂಗ್ ದೂರ ಇರ್ತದೆ ಕೆಲವು ಫ್ಲೈಟ್ಗಳಿಗೆ. ಸೊ ಅದು ಆ ಥರ ಆಗುತ್ತೆ. ಅವ್ರು ಬಸ್ಸಲ್ಲಿ ಕರ್ಕೊಂಡೋಗಿ ಅದ್ರ ಹತ್ರ ಡ್ರಾಪ್ ಮಾಡಿ ಅದಕ್ಕೆ ಮೆಟ್ಲಾಗ್ತಾರೆ. ಇದಂಗಲ್ಲ, ಸೀದಾ ಒಳಗಡೆ ಹೋಗ್ತಾ ಇದೆ ಇದು. ಎಸ್, ಕೆಲವು ಸಲ ಇವ್ರಿಗೂ ಇರುತ್ತೆ, ಆಕಾಶ ಇವ್ರಿಗೂ ಇರುತ್ತೆ. ಬಟ್ ಕೆಲವು ಎಲ್ಲಿ ನಿಲ್ಸಿರ್ತಾರೆ ಅನ್ನೋದ್ರ ಮೇಲೆ. ಆಕಾಶ ಏರ್ ಸರ್, ಬೇಸ್ 21A. ಅಬ್ಬಾ, ಅಂತೂ ನಮ್ಮದು ವಿಮಾನ ಬಂತು. ಲಗೇಜ್ ಇಟ್ಕೊಳ್ಳೋಣ, ಜಾಗ ಸೀಟು ಸೆಟ್ಲ್ ನಾವಂತೂ. ಸೊ ಇನ್ನೊಂದು 3-4 ಗಂಟೆ ಪಯಣ ನಮ್ಮದು. ನಾವು ಗೌಹಾಟಿ ತಲುಪಿರ್ತೀವಿ. ನೀವು ಬನ್ನಿ ನೋಡಿ. ಪ್ರಕೃತಿ ಮಾತೆ ತುಂಬ ಅದ್ಭುತ ಹೊರ ಕೊಟ್ಟರು ನಾಡು ನಮ್ಮ ನಾರ್ತ್ ಈಸ್ಟ್ ಸ್ಟೇಟ್ಸು. ಬರುತ್ತೀಗ ಬರ್ತಾ ಇದೆ ಈಗ. ಅಲ್ಲಿ ಏನು ತಿಂಡಿ ಏನು ಮಾಡೋದು ಈಗ? ಅಲ್ಲಿ ಹೋದ್ಮೇಲೆ ಅಸ್ಸಾಮಲ್ಲಿ ಟಿಫನ್ ಇನ್ನೂ ಕೆಳಗೆ ಇಳಿದೇ ಇಲ್ಲ. ಅದು ಟಿಫನ್ ಕೇಳ್ತಾವಳು. ಬಿಸಿ ಬಿಸಿ ಬಜ್ಜಿ ತಿನ್ನೋಣ, ಚಳಿ. ಬಜ್ಜಿ ಸಿಗುತ್ತೆ ಅಂತ ನಮಗೇನು ಗೊತ್ತಿಲ್ಲ. ಅಸ್ಸಾಮಲ್ಲಿ ಸಿಗಲ್ವ? ನಮಗೇನು ಗೊತ್ತು ಅಸ್ಸಾಮಲ್ಲಿ ಏನು ಸಿಗುತ್ತೆ ಅಂತ. ಅದಕ್ಕೆ ಬಂದಿರೋದಿಲ್ಲ ಅಸ್ಸಾಮಲ್ಲಿ ಫುಡ್ ಹೆಂಗಿರುತ್ತೆ ಟೇಸ್ಟ್ ಮಾಡೋಕ್ಕಂತ. ಅಸ್ಸಾಂ ಫುಡ್ಡು ಇರೋಲ್ಲ, ಬೆಂಗಳೂರು ಸಿಗುತ್ತೆ. ಈಗ ಎಲ್ಲ ಕಡೆ ಬೆಂಗಳೂರಲ್ಲಿ ಎಲ್ಲ ಫುಡ್ಡು ಸಿಗುತ್ತೆ, ಅಲ್ಲೇ ತಿನ್ಬೋದು ತಾನೆ. ಸುಮ್ಮನೆ ಒಂದು ಟಿಕೆಟ್ ವೇಸ್ಟ್ ಮಾಡಿದ್ದೆ. ಅಸ್ಸಾಂ ಫುಡ್ ಅಸ್ಸಾಮಲ್ಲೇ ತಿನ್ಬೇಕು. ಆಯಿತು. Thank you once again, and thank you once again for your attention. ಒಂದು ಪುಟ್ಟ ನೋಟ್ಸ್ ಬರೆದು ಇಟ್ಕೊಂಡಿದ್ದೀನಿ ನಾನು ಅಸ್ಸಾಂ ಟೂರ್ ಬಗ್ಗೆ. ಅಂದರೆ ಯಾರನ್ನು ಭೇಟಿ ಮಾಡಬೇಕು. ಈಗ ನಮಗೆ ಗುವಾಹಟಿ ಬಂತು ಸ್ನೇಹಿತರೆ. ಅಸ್ಸಾಂ ಬಂತು ನಮ್ಮ ವಿಮಾನ. ನಾವು ಅಸ್ಸಾಂ ತಲುಪಿದ್ದೀವಿ ಅಂತ ಅನೌನ್ಸ್ಮೆಂಟು, ವಿಮಾನದಲ್ಲಿ ಅನೌನ್ಸ್ಮೆಂಟ್ ಹೇಳೇ 15-20 ನಿಮಿಷ ಆಯಿತು. ಆದರೆ ಇನ್ನೂ ಇಳಿತಾ ಇಲ್ಲ. ಆಗಲೇ ಒಂದು ಅನೌನ್ಸ್ಮೆಂಟ್ ಬಂತು. ಒಬ್ಬರು ಮೇಡಮ್ ಹೇಳಿದ್ರು, ನಿಮ್ಮ ವಿಮಾನ ಇಳಿಯೋದು ತಡ ಆಗುತ್ತೆ. ಯಾಕಂತಂದರೆ ಇಲ್ಲಿ ಅಸ್ಸಾಮಲ್ಲಿ ಕೂಡ ವೆದರು ಸರಿ ಇಲ್ಲ. ಐ ಮೀನ್ ಮೋಡಗಳು ಜಾಸ್ತಿ ಇದ್ದಾವೆ. ವಿಮಾನ ಒಂದು ರನ್ವೇನಲ್ಲಿ ಇಳಿದು ಏರ್ಪೋರ್ಟ್ ತಲುಪಬೇಕು ಅಂತಂದರೆ ಆ ಏರ್ಪೋರ್ಟ್ ಅಥಾರಿಟೀಸು ಅನುಮತಿ ಕೊಡಬೇಕು, ಕ್ಲಿಯರೆನ್ಸ್ ಕೊಡಬೇಕು. ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ ಅದು ಇಳಿಯೋಕ್ಕೆ ಬಿಕಾಸ್ ಆಫ್ ವಾತಾವರಣ. ನೀವು ನೆಟ್ಫ್ಲಿಕ್ಸಲ್ಲಿ ಇತ್ತೀಚೆಗೆ IC814 ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಅದು ನಮ್ಮ ಭಾರತದ ಒಂದು ವಿಮಾನವನ್ನು ಉಗ್ರರು ಅಪಹರಿಸಿ ಅಫ್ಘಾನಿಸ್ತಾನದ ಕಂದಹಾರಕ್ಕೆ ತೊಗೊಂಡೋಗಿ ಇಟ್ಕೊಂಡು ಕೆಲವು ಉಗ್ರಗಾಮಿಗಳನ್ನು ಬಿಡುಗಡೆ ಮಾಡೋ ಡಿಮ್ಯಾಂಡ್ನ ಕೇಳಿದ್ರಲ್ಲ, ಆ ಥರದ ಒರಿಜಿನಲ್ ಕಥೆ ಅದು. ಅದನ್ನು ಇಟ್ಕೊಂಡು ಮಾಡಿದ್ದು. ಸುಮಾರು ಒಂದು 20 ವರ್ಷಗಳಿಂದ ನಡೆದ ವಿಮಾನ ಅಪಹರಣದ ಕಥೆ ಇಟ್ಕೊಂಡು ಮಾಡಿದ್ದಾರೆ. ಅಲ್ಲೂ ಸೇಮ್ ಇದೇ ಥರದ ಒಂದು ಸಂದರ್ಭ ಬರುತ್ತೆ. ಆ ವಿಮಾನನ ಅಪಹರಣ ಮಾಡಿದ ವಿಮಾನನ ಇದು ಬೇರೆ ಬೇರೆ ನಮ್ಮ ಪಂಜಾಬ್ನ ವಿಮಾನ ನಿಲ್ದಾಣ, ಪಾಕಿಸ್ತಾನ ವಿಮಾನ ನಿಲ್ದಾಣ ತುಂಬ ಕಡೆ ಇಳಿಸೋಕ್ಕೆ ಟ್ರೈ ಮಾಡ್ತಾರೆ. ದುಬೈಯಲ್ಲೂ ಕೂಡ ಟ್ರೈ ಮಾಡ್ತಾರೆ. ಅಲ್ಲಿನ ಏರ್ಪೋರ್ಟ್ ಅಥಾರಿಟೀಸ್ ಅವರಿಗೆ ಪರ್ಮಿಷನ್ ಕೊಡೋಲ್ಲ ವಿಮಾನ ಇಳಿಸೋಕ್ಕೆ. ಸೊ ಅಲ್ಲೂ ಕೂಡ ಇದೇ ಥರ ಆಗ್ತಿರುತ್ತೆ. ಏರ್ಪೋರ್ಟ್ ಅಥಾರಿಟೀಸು ಪರ್ಮಿಷನ್ ಕೊಡದೆ ವಿಮಾನ ಗಾಳಿಲೇ ಏರಲ್ಲೇ ಸುತ್ತಾ ಇರುತ್ತೆ, ಗರ 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 ಅಂತ. ಅದೇ ಥರ ನಮ್ಮ ಪರಿಸ್ಥಿತಿ. ಉಗ್ರರು ಒಂದು ಅಪಹರಿಸಿಲ್ಲ ಅಷ್ಟೇ ನಮ್ಮನ್ನು, ಆದರೆ ಕೆಳಗಡೆ ಇಳಿಯೋಕ್ಕೆ ನಮಗೆ ಅವಕಾಶ ಇಲ್ಲ. ಸೊ ಗರ 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 ಸುತ್ತಾನೆ ಇದೀವಿ ಅವಾಗಿಂದ. विमान के उतरने की तैयारी में आपसे निवेदन है कि आप अपनी कुर्सी पर लौट जाएं और कुर्सी की बेटी बांध लें. ಫ್ಲೈಟಲ್ಲಿ ಏನೇನು ಸಿಗುತ್ತೆ ಅಂತ ಬರ್ತಿದ್ದಾರೆ ನೋಡಿ. ಏನು ಬರ್ತಾರೆ? ಕೆಫೆ ಆಕಾಶ್. ಸೊ ಆಕಾಶ ಅವರು ಏನೇನು ಮಾಡ್ತಾರೆ ಅಂತ. ಯುವರ್ ಕೆಫೆ ಇನ್ ದ ಸ್ಕೈ, ಯೋಗ ಬಾರ ರೋಸ್ಟೆಡ್ ಕ್ಯಾಶು ಅಂತ 200 ರೂಪಾಯಿ ಅಂತದಕ್ಕೆ. ಅಯ್ಯೋ,
ಮಿಕ್ಸ್ ನಟ್ಸ್ ಅದಕ್ಕೂ 200 ರೂಪಾಯಿ. ಪಾಪ್ಕಾರ್ನ್ 200, ಸರಿ ಬಿಡಿ ಇದು ಓಕೆ. BRB ಪಾಪ್ಡ್ ಚಿಪ್ಸ್ ಚಿಪ್ಟೋಲ್ ಅದು 200, ಕುಕ್ಕಿ 200, ಮಖಾನ ಅದು ಬೇಲ್ಪುರಿ ಇದೆ, ಜೈನ್ ಸ್ಪೆಷಲ್ ಅಂತೆ 200 ರೂಪಾಯಿ ಅದಕ್ಕೆ. ರೆಡಿ ಟು ಈಟ್ ಟೊಮೆಟೊ ಚೀಸ್ ಪಾಸ್ತಾ ಅದು ಒಂದು 100 ರೂಪಾಯಿ ಜಾಸ್ತಿ, 300 ರೂಪಾಯಿ ಇದೆ ಪಾಸ್ತಾ. ಇನ್ಸ್ಟೆಬೈಟ್ಸ್ ಚಿಕನ್ ಕರಿ ರೈಸ್ ಅಂದರೆ ಚಿಕನ್ ಕರಿ ರೈಸ್ ಅಂದರೆ ಚಿಕನ್ ಸಾಂಬಾರು ಅನ್ನ ಕಲಸಿಟ್ಟಿರ್ತಾರೆ. ಕಲಸಿಟ್ಟಿರ್ತಾರೋ ಗೊತ್ತಿಲ್ಲ, ಎಷ್ಟು ಚೆನ್ನಾಗಿರ್ತದೆ ಕಲಸಿಟ್ಟು, ಗೊತ್ತಿಲ್ಲ. ಹಳೆವೆಲ್ಲ ಕೊಡಲ್ಲ, ಅವ್ರು ಫ್ರೆಶ್ ಇರುತ್ತೆ. ಮಾಮ್ ವೆಜ್ ಫ್ರೈಡ್ ರೈಸ್, ಓ ಮಾಮ್ ರವಾ ಉಪ್ಮಾ ಅಂದರೆ ಅಮ್ಮ ಮಾಡಿರೋ ಥರ ಇರುತ್ತೆ ಅಂತ. ಮಾಮ್ ಮೇಡ್ ಥರ ಇರುತ್ತೆ. ನೀರು ಹಾಕೊಂಡು ತಿನ್ಬೇಕಷ್ಟೇ. ಅದು ಬಿಸಿನೀರು ಕೊಡ್ತಾರೆ ಇಲ್ಲೆಲ್ಲ. ಏನಾರ ಕೊಟ್ಟರು ಅದಕ್ಕೊಂದು ಜೊತೆ ಬಿಸಿನೀರು ಕೊಡಿದ್ರೆ ಹಾಕೊಳ್ಳೋದು ತಿನ್ನೋದಷ್ಟೇ. ಉಪ್ಮಾ ಉಪ್ಪಿಟ್ಟೆ 300 ರೂಪಾಯಿ. ಪೋಹ ಇದೆ. ಓಹೋ ಪೋಹ ಅಂದ್ರೆ ಇದೆ. ಏನದು? ಕಡಲೆ ಬೀಜ. ಅಯ್ಯ ಅವಲಕ್ಕಿ ಸೂಸ್ಲಾ. ಅವಲಕ್ಕಿ ಸೂಸ್ಲಾ ಇಟ್ಟು ರೇಟ್ ಇಟ್ಟು 300 ರೂಪಾಯಿ. ನಮ್ಮ ಕಡೆ ಇಡೀ ಊರನ್ನ ಮಂದಿ ನಾಷ್ಟ ಮಾಡ್ತಾರೆ 300 ರೂಪಾಯಿದಾಗ. ನೋಡಿ, ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್ ಅಂದರೆ ನಮ್ಮ ಈಶಾನ್ಯ ರಾಜ್ಯಗಳು. ನಾರ್ತ್ ಈಸ್ಟ್ ಅಂತಂದರೆ ಬೆಟ್ಟ ಗುಡ್ಡ ಕಾಡುಗಳಿಗೆ ಫೇಮಸ್. ಅದು ಪೂರ್ತಿ ಬೆಟ್ಟ ಗುಡ್ಡಗಳಿಂದ ಆವೃತವಾದ ಪ್ರದೇಶ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ನೋಡಿ, ಫುಲ್ಲು ನಮ್ಮ ವಿಮಾನದಿಂದನೇ ಕಾಡು ಕಾಣ್ತಾ ಇದೆ. ಕೆಲವು ಕಡೆ ಅಲ್ಲಲ್ಲಿ ಖಾಲಿ ಜಾಗನೂ ಕಾಣ್ತಾ ಇದೆ. ಅದು ಮೇಲ್ಗಡೆಯಿಂದ ನೋಡಿದ್ರೆ ನದಿ ಹರಿವಿನ ಜಾಗ ಅಂತ ಅನ್ನಿಸ್ತಿದೆ. ಟಚ್ ಆಯ್ತು. ಓ ಮೈ ಗಾಡ್, ದೇವರೇ, ಇದು ನಿಂತ್ಕೊಳ್ಳುತ್ತಾನೆ. ಬ್ರೇಕ್ ಇದೆಯಾ ಗಾಡಿಗೆ? ಶೋಭಾ, ಕೊನೆಗೂ ನಿಂತ್ಬಿಡ್ತು. ಬೆಲ್ಟ್ ನಂಬರ್ 2 ಲಗೇಜ್. ನಾವು ಬಂದ್ವಿ ಈಗ ಗೌಹಾಟಿ ವಿಮಾನ ನಿಲ್ದಾಣಕ್ಕೆ, ಅಸ್ಸಾಂಗೆ. ಇದು ಲೋಕಪ್ರಿಯ ಗೋಪಿನಾಥ್ ಬೋರ್ಡೋಲಾಯ್ ವಿಮಾನ ನಿಲ್ದಾಣ ಅಂತ. ಅವರು ಗೋಪಿನಾಥ್ ಅವರು ಭಾರತ ರತ್ನ ಗೋಪಿನಾಥ್ ಅವರು ಸ್ನೇಹಿತರೆ. ಅವ್ರ ಹೆಸರನ್ನ ಈ ವಿಮಾನ ನಿಲ್ದಾಣಕ್ಕೆ ಇಟ್ಟಿದ್ದಾರೆ. ಅಸ್ಸಾಂನವರವರು ಇಲ್ಲಿನ ಸ್ವತಂತ್ರ ಹೋರಾಟಗಾರರವರು. ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ನವ್ರ ವಿರುದ್ಧ ಸ್ವತಂತ್ರಕ್ಕೆ ಹೋರಾಡಿದಂಥವ್ರು. ಅವರ ಹೆಸರನ್ನ ಇಟ್ಟಿದ್ದಾರೆ ಇಲ್ಲಿ. ಮತ್ತು ಅವರು ಅಸ್ಸಾಂನ ಮೊದಲ ಮುಖ್ಯಮಂತ್ರಿಯವರು, ಅವ್ರ ಹೆಸರನ್ನ ಇಟ್ಟಿದ್ದಾರೆ. ಬನ್ನಿ ನಾವು ಹೋಗಿ ನಮ್ಮ ಲಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋಣ. ವಿಮಾನ ನಿಲ್ದಾಣದಲ್ಲಿ ಇಳಿದ ಮೇಲೆ ಇಲ್ಲಿಂದ ನಮ್ಮ ಕರ್ಕೊಂಡೋಗಿ ವಿಮಾನ ನಿಲ್ದಾಣದ ಆಚೆ ಅಂದರೆ ಎಕ್ಸಿಟ್ ಗೇಟ್ ಹತ್ರ ಬಿಡ್ತಾರೆ ಇವರು. ನಾವು ಹೊರಗಡೆ ಹೋಗೋಣ. ಸೊ ನಾವು ಗೋಪಿನಾಥ್ ಬೋರ್ಡೋಲಾಯ್ ಅವ್ರ ಬಗ್ಗೆ ಹೇಳ್ತಿದ್ವಲ್ಲ, ಅವರು ಭಾರತ ರತ್ನ ಗೋಪಿನಾಥ್ ಅವರು ಸ್ವತಂತ್ರ ಹೋರಾಟಗಾರರು. ಅಸ್ಸಾಂನ ಮೊದಲ ಮುಖ್ಯಮಂತ್ರಿ 1946ರಿಂದ 1950ವರೆಗೂ ಮುಖ್ಯಮಂತ್ರಿ ಆಗಿದ್ದಾರೆ. ಇಲ್ಲಿ ಅವ್ರ ಹೆಸರನ್ನ ಇಟ್ಟಿದ್ದಾರೆ. ತುಂಬ ದೊಡ್ಡ ಮನುಷ್ಯ ಅವರು. ಸೊ ಗಾಂಧಿಯನ್ ಫಾಲೋವರು, ಅಹಿಂಸಾತ್ಮಕ ಹೋರಾಟದಲ್ಲಿ ತೊಡಗಿಕೊಂಡಿದ್ರಂತೆ. ಸೊ ಅಸ್ಸಾಂನ ಪ್ರಮುಖರು. ಸೊ ಅವ್ರ ಹೆಸರು ಇಟ್ಟಿರೋದು ಭಾಳ ಸೂಕ್ತವಾಗೂ ಇದೆ. ಸೊ ನಮ್ಮ ಏರ್ಪೋರ್ಟ್ಗೆ ಕೆಂಪೇಗೌಡ ಅವರ ಹೆಸರು ಇಟ್ಟಿದ್ದಾರೆ. ಇಲ್ಲಿ ಸ್ವತಂತ್ರ ಹೋರಾಟಗಾರರು ಇಟ್ಟಿದ್ದಾರೆ. ಅವರು ಬೆಂಗಳೂರು ಕಟ್ಟಿದ್ರು, ಇವರು ಅಸ್ಸಾಂಗೆ ಸ್ವತಂತ್ರ ಕೊಡಿಸಿದ್ರು. ಹೆಂಗೆ? ಸೊ ಇಲ್ಲಿನ ಏರ್ಪೋರ್ಟಲ್ಲಿ ಹಾಕಿದ್ದಾರೆ, ವೆಲ್ಕಮ್ ಟು ದಿ ನಾರ್ತ್ ಈಸ್ಟ್ ಇಂಡಿಯಾ. ಈಶಾನ್ಯ ಭಾರತಕ್ಕೆ ಸ್ವಾಗತ, ಈಶಾನ್ಯ ರಾಜ್ಯಗಳಿಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಒಳಗಡೆ ಹೋಗೋಣ. ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಅಸ್ಸಾಂ ಏರ್ಪೋರ್ಟಲ್ಲಿ ನಮಗೆ ಕನ್ನಡದ ಹೆಣ್ಮಕ್ಳೇ ಸಿಕ್ಕರು. ನಮಸ್ಕಾರ, ಹೇಗಿದ್ದೀರಾ? ವಾವ್, ಸೂಪರ್. ನನ್ನ ಹೆಸರು ಜಯಲಕ್ಷ್ಮಿ, ಪ್ರಶಾಂತಿ, ಭಾರ್ಗವಿ, ರಚನಾ. ಯಾವ ಊರಿನವ್ರಿರಲ್ಲ? ನಾವು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿರೋದು. ಚಿತ್ರದುರ್ಗ, ಬಳ್ಳಾರಿ, ಕೊಡಗು, ದಾವಣಗೆರೆ. ಇಲ್ಲ, ನಾನು ಕೊಡಗು ಈ ಕಡೆ. ಓಕೆ. ಸೊ ಎಷ್ಟು ದಿವಸ? ಒಂದು ವಾರ. ಒಂದು ವಾರ ಈ ಗುವಾಹಟಿಯಿಂದ ಶಿಲಾಂಗ್ ಹೋಗ್ತಾ ಇದ್ವಿ. ಶಿಲಾಂಗಲ್ಲಿ 2 ಡೇಸ್, ಆಮೇಲೆ ಚಿರಾಪುಂಜಿ, ಆಮೇಲೆ ರಿಟರ್ನ್ ಗುವಾಹಟಿಲಿ ಬ್ರಹ್ಮಪುತ್ರ ಸನ್ಸೆಟ್ ನೋಡ್ಕೊಂಡು ಅಲ್ಲಿ ಫಾಲ್ಸ್ ಎಲ್ಲ, ಮೇಘಾಲಯದಲ್ಲಿ ಫಾಲ್ಸ್ ಎಲ್ಲ ನೋಡ್ಕೊಂಡು ಈ ಕಡೆ. ಓಕೆ. ಸೊ ಈ ಪ್ಲ್ಯಾನಲ್ಲಿ ಹೇಗೆ ಗೊತ್ತಾಯ್ತು ನಿಮಗೆ? ನಾವು ಆ್ಯಕ್ಚುಲಿ ಇನಿಷಿಯಲಾಗಿ ನೋಡಿದ್ವಿ ನಾವೇ. ಆಮೇಲೆ ಮತ್ತೆ ಟ್ರಾವೆಲ್ ಏಜೆನ್ಸಿಲಿ ನೋಡಿಕೊಂಡು ಅವ್ರ ಹತ್ರ ಪ್ಯಾಕೇಜ್ ಕೇಳ್ಕೊಂಡು ವಾಪಸ್ ಮತ್ತೆ ನಮಗೆ ಬೇಕಿರೋ ಪ್ಲೇಸಸ್ ಆ್ಯಡ್ ಆನ್ ಮಾಡಿಕೊಂಡು. ಸೊ ಈಗ ನೀವೇ ಇಂಡಿಪೆಂಡೆಂಟಾಗಿ ಬಂದಿರಾ ಅಥವಾ ಟ್ರಾವೆಲ್ ಏಜೆಂಟ್ ಮೂಲಕ ಬಂದಿರಾ? ಟ್ರಾವೆಲ್ ಏಜೆನ್ಸಿ. ಒಂದು ವಾರ. ಹಾಂ. ಓಕೆ, ಒಳ್ಳೆಯದಾಗಲಿ, ಒಳ್ಳೆ ಪ್ಲ್ಯಾನು. ಸೊ ಆ್ಯಕ್ಚುಲಿ ಆ ಪ್ಲ್ಯಾನ್ ಎಲ್ಲರೂ ಫಾಲೋ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಗೌಹಾಟಿಲಿ ಇಳ್ಕೊಂಡು ಈಗ ಮೇಘಾಲಯ ಹೋಗ್ತೀರಾ ಇವತ್ತೇ? ಹಾಂ, ಇವತ್ತು. ಸೊ ಬೈ ರೋಡ್ ಹಾಂ. ಎಷ್ಟು ದೂರ ಆಗುತ್ತೆ? 3 to 4 hours ಜರ್ನಿ ಇದೆ. ಆನ್ ದಿ ವೇ ಪ್ಲೇಸಸ್ ಕವರ್ ಮಾಡ್ಕೊಂಡು ಮಾಡ್ತೀರಾ? ಓಕೆ, ಆಲ್ ದಿ ಬೆಸ್ಟ್. ನಮ್ಮ ಕನ್ನಡದ ಹೆಣ್ಮಕ್ಳು ಸಿಕ್ಕ ಖುಷಿ ಆಯಿತು ನಿಮಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಕಲಾ ಮಾಧ್ಯಮ ಚಾನಲ್ ದಯವಿಟ್ಟು ನೋಡಿ. ನೋಡ್ತಾ ಇರ್ತಾರೆ, ಅದಕ್ಕೆ ನಿಮಗೆ ಮಾತಾಡ್ಸಿದ್ದು. ಓ, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಸಿಗ್ತಾ ಕೊನೆಗೂ?
ಅಂತೂ ಇಂತೂ ನಮ್ಮ ಮೇಡಮ್ಗೆ ಒಂದು ಟ್ರಾಲಿ ಸಿಕ್ತು, ಅದಕ್ಕೆ ಈ ಬ್ಯಾಗ್ಗಳನ್ನ ಹಿಂಗೆ ಶಿಫ್ಟ್ ಮಾಡ್ಬಿಡೋಣ. ನಮಸ್ಕಾರ ಪರಮೇಶ್. ರೆಡಿ ನೀವು ಅಸ್ಸಾಮು ರೆಡಿ, ಆಸಾಮ್ ನೋಡೋಕ್ಕೆ ಫುಲ್ ರೆಡಿ, ನೋಡೋಕ್ಕೆ ಶೂಟ್ ಮಾಡೋಕ್ಕೆ. ಹೌದು ಹೌದು ಹೌದು. ಓಕೆ, ವೆರಿ ಗುಡ್. ಅಸ್ಸಾಂ ಚಳಿಗೆ ಫುಲ್ ಸ್ವೆಟರ್ ಗಿಟ್ರ್ ಹಾಕೊಂಡು ಬಂದಿದ್ದಾರೆ. ಅಸ್ಸಾಮಲ್ಲಿ ಟೀ ಎಸ್ಟೇಟ್ಗಳು ಕೂಡ ತುಂಬ ಫೇಮಸ್ಸು. ನಾವು ಏನಾದ್ರು ಶತಾಯಗದೆ ಪ್ರಯತ್ನಪಟ್ಟು ಒಬ್ಬ ಟೀ ಎಸ್ಟೇಟ್ ಓನರ್ನ ಹುಡುಕಿ ಅವ್ರ ಮನೇಲಿ ಉಳ್ಕೊಂಡು ಇಡೀ ಟೀ ಎಸ್ಟೇಟ್ ಹೇಗಿರುತ್ತೆ ನಾವು ಕವರ್ ಮಾಡೋಣ. ನಮ್ಮ ಚಿಕ್ಕಮಂಗ್ಳೂರು, ಕೊಡಗು ಕಾಫಿಗೆ ಫೇಮಸ್ಸು, ಅಸ್ಸಾಮು ನಾಗಾಲ್ಯಾಂಡು ಟೀಗೆ ಫೇಮಸ್ಸು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.